ನಿಜವಾಗ್ಲೂ ಕೂಡ ಅದು ಏನು ಮಾಡ್ತಾರೆ ಅವರು ಭರತ್ ರೆಡ್ಡಿ ಅವರು ಮಾತಾಡಿದ್ದಾರೆ ಮೀಡಿಯಾಕ್ಕೆ 5 ನಿಮಿಷ ಸಾಕಂತೆ ಮನೆಯೆಲ್ಲ ಸುಟ್ಟು ಬುಕ್ಕಣಿ ಮಾಡಿ ಬರ್ತೀನಿ ನಾನು ಹುಟ್ಟುತ್ತಾನೆ ಶ್ರೀಮಂತ ಅಂದರೆ ದುಡ್ಡಿದ್ದು ಶ್ರೀಮಂತರು ಯಾರ ಮನೆ ಬೇಕಾದ್ರೂ ಬೆಂಕಿ ಹಚ್ಬೋದು ಯಾರ ಮೇಲೆ ಬೇಕಾದ್ರೂ ಗುಂಡಾಕ್ಬೋದು ಅನ್ನುವಂಥ ಒಂದು ಭಾವನೆ ಇವತ್ತು ನಿರ್ಮಾಣ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಬೇಕು ತಕ್ಷಣ ಸರ್ಕಾರ ಈ ರೀತಿ ಮಾತಾಡ್ತಾರೆ ಮೀಡಿಯಾದಲ್ಲಿದ್ರೆ ಏನು ಅರ್ಥ ಜನರನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ ದ್ವೇಷ ಭಾಷಣದ ಬಗ್ಗೆ ಸರ್ಕಾರ ಬಿಲ್ ತರ್ತದೆ ದ್ವೇಷ ಭಾಷಣದ ಬಗ್ಗೆ ಇದರಲ್ಲೇ ಇದೆ ಈಗಾಗಲೇ ಇರುವಂಥ ಕಾಯ್ದೆಗಳಲ್ಲೇ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಅವ್ನು ಮಾಡಬೇಕಲ್ಲ ಈಗ ಈ ರೀತಿ ಪ್ರಚೋದನೆ ಮಾಡಿ ಭಾಷಣ ಮಾಡೋ ಒಬ್ಬ ಶಾಸಕ ಹಿಂಗೆ ಮಾತಾಡ್ಲಿಕ್ಕಾಗತ್ತಾ ಹೌದು ಅದೊಂದು ನಿಜವಾಗ್ಲೂ ಶೋಚನೀಯವಾಗಿರ್ತಕ್ಕಂಥ ಸಂದರ್ಭ ಅನಾವಶ್ಯಕವಾಗಿ ಒಂದು ಜೀವ ಹೋಯಿತು ಯಾರ್ದು ಬುಲೆಟ್ಟು ಅಂತೇಳಿ ಹೇಳಿ ಈಗ ಬರ್ತಾ ಇದೆ ಅವರೇ ಭರತ್ ರೆಡ್ಡಿ MLA ಅವರ ಗನ್ಮ್ಯಾನಿಂದನೇ ಹಾರಿದ್ದದು ಅಂತೇಳಿ ಹೇಳಿ ನಿಮ್ಮ ಮೀಡಿಯಾದಲ್ಲಿ ಇವತ್ತು ಎಲ್ಲ ಬರ್ತಾ ಇದೆ ನಿಜವಾಗ್ಲೂ ಕೂಡ ಅದು ಏನು ಮಾಡ್ತಾರೆ ಅವರು ಭರತ್ ರೆಡ್ಡಿ ಅವರು ಮಾತಾಡಿದ್ದಾರೆ ಮೀಡಿಯಾಕ್ಕೆ 5 ನಿಮಿಷ ಸಾಕಂತೆ ಮನೆಯೆಲ್ಲ ಸುಟ್ಟು ಬುಕ್ಕಣಿ ಮಾಡಿ ಬರ್ತೀನಿ ನಾನು ಹುಟ್ಟುತ್ತಾನೆ ಶ್ರೀಮಂತ ಅಂದರೆ ದುಡ್ಡಿದ್ದು ಶ್ರೀಮಂತರು ಯಾರ ಮನೆ ಬೇಕಾದ್ರೂ ಬೆಂಕಿ ಹಚ್ಬೋದು ಯಾರ ಮೇಲೆ ಬೇಕಾದ್ರೂ ಗುಂಡಾಕ್ಬೋದು ಅನ್ನುವಂಥ ಒಂದು ಭಾವನೆ ಇವತ್ತು ನಿರ್ಮಾಣ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಬೇಕು ತಕ್ಷಣ ಸರ್ಕಾರ ಈ ರೀತಿ ಮಾತಾಡ್ತಾರೆ ಮೀಡಿಯಾದಲ್ಲಿದ್ರೆ ಏನು ಅರ್ಥ ಜನರನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ ದ್ವೇಷ ಭಾಷಣದ ಬಗ್ಗೆ ಸರ್ಕಾರ ಬಿಲ್ ತರ್ತದೆ ದ್ವೇಷ ಭಾಷಣದ ಬಗ್ಗೆ ಇದರಲ್ಲೇ ಇದೆ ಈಗಾಗಲೇ ಇರುವಂಥ ಕಾಯ್ದೆಗಳಲ್ಲೇ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಅವ್ನು ಮಾಡಬೇಕಲ್ಲ ಈಗ ಈ ರೀತಿ ಪ್ರಚೋದನೆ ಮಾಡಿ ಭಾಷಣ ಮಾಡೋ ಒಬ್ಬ ಶಾಸಕ